ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಲ್ಲು ಮುರುಗೋಡ್. 16,500 ಶಿಕ್ಷಕರನ್ನು ನೇಮಿಸಿಕೊಳ್ಳಲಾಗುವುದು ಅಂಥೇಳಿ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪನವರು ಹೇಳಿಕೆಯನ್ನು ನೀಡಿದ್ದಾರೆ. ಏನು ಸುದ್ದಿ ಅಂತಕ್ಕಂಥದ್ದು ನೋಡಿ. ಶಿಕ್ಷಣ ನೀತಿ ಮುಖಚಹರೆ ಹಾಜರಿ ಶೀಘ್ರ ಮಧು ಬಂಗಾರಪ್ಪ ಅಂತಕ್ಕಂಥದ್ದು, ಬಾಗಲಕೋಟೆ ಅಂತಕ್ಕಂಥದ್ದು. ಇನ್ನೆರಡು ತಿಂಗಳಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಮುಖಚಹರೆ ಆಧಾರಿತ ಹಾಜರಾತಿ ಮತ್ತು ನೀತಿ ವಿಜ್ಞಾನ ಪಠ್ಯ ಕಲಿಕೆ ಆರಂಭಿಸಲಾಗುವುದು ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದರು ಅಂತಕ್ಕಂಥದ್ದು. ನೈತಿಕ ಶಿಕ್ಷಣದ ಕೊರತೆಯಿಂದ ಮಕ್ಕಳಿಗೆ ಹಲವು ಸಮಸ್ಯೆ ಕಾಡುತ್ತಿವೆ. ಬಾಲ ಗರ್ಭಿಣಿಯರ ಸಂಖ್ಯೆ ತಡೆಯೊಡ್ಡುವುದು ಸೇರಿ ಮಕ್ಕಳಲ್ಲಿ ಮಾನವೀಯ ಮೌಲ್ಯಗಳನ್ನು ಬೆಳೆಸಲು ನೀತಿ ವಿಜ್ಞಾನ ಪಠ್ಯ ಕಲಿಸಲಾಗುವುದು ಎಂದು ಅವರು ಮಂಗಳವಾರ ಸುದ್ದಿಗಾರರಿಗೆ ತಿಳಿಸಿದರು ಅಂತಕ್ಕಂಥದ್ದು. ವಿಧಾನ ಪರಿಷತ್ತು ಸಭಾಪತಿ ಬಸವರಾಜ ಹೊರಟ್ಟಿ ಸೇರಿ 22 ಸದಸ್ಯರಿಂದ ನೀತಿ ಶಿಕ್ಷಣ ಕುರಿತು ಅಭಿಪ್ರಾಯ ಪಡೆಯಲಾಗಿದೆ. ಹಿಂದೆ ಇದ್ದಂತೆ ನೀತಿ ಶಿಕ್ಷಣ ಬೋಧನೆ ಮತ್ತೆ ಆರಂಭವಾಗಲಿದೆ ಎಂದು ಹೇಳಿದರು ಅಂತಕ್ಕಂಥದ್ದು. ಈ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಶಿಕ್ಷಕರ ನೇಮಕಾತಿ ಆಗ್ತದ ಅಂಥೇಳಿ ಒಂದು ಹೇಳಿಕೆ ನೀಡಿದರೆ ನೀವು ಈ ಪ್ಯಾರಾದಲ್ಲಿ ಏನು ಮಾಡ್ಬೋದು, ಅದನ್ನು ನೋಡಬಹುದು ಅಂತಕ್ಕಂಥದ್ದು. ನೋಡಿ, ಒಳ ಮೀಸಲಾತಿ ಜಾರಿಯಾದ ಕೂಡಲೇ 16,500 ಶಿಕ್ಷಕರನ್ನು ನೇಮಿಸಿಕೊಳ್ಳಲಾಗುವುದು. ಆದರ್ಶ ಶಾಲೆಗಳಲ್ಲಿ ಈ ವರ್ಷದಿಂದ PVC ಕಾಲೇಜು ಆರಂಭಿಸಲು ಅನುಮತಿ ನೀಡಲಾಗಿದೆ. ಶಾಲೆಗಳಿಗೆ ಮೂಲ ಸೌಲಭ್ಯ ಒದಗಿಸಲು ಆದ್ಯತೆ ನೀಡಲಾಗುವುದು ಎಂದು ಹೇಳಿದರು ಅಂತಕ್ಕಂಥದ್ದು. ಪ್ರಮುಖವಾಗಿ 16,500 ಶಿಕ್ಷಕರನ್ನು ನೇಮಿಸಿಕೊಳ್ತೀವಿ. ಒಳ ಮೀಸಲಾತಿ ಜಾರಿಗೆ ಬಂದ ತಕ್ಷಣ ಅಂತೇಳಿ ಏನು ಮಾಡಿದ್ದಾರೆ, ಇವರು ಸುದ್ದಿಗಾರರೊಂದಿಗೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ತಿಳಿಸಿದ್ದಾರೆ ಅಂತಕ್ಕಂಥದ್ದು. ಹೀಗಾಗಿ ಯಾರೆಲ್ಲ ಶಿಕ್ಷಕ ಆಕಾಂಕ್ಷಿಗಳಾಗಿದ್ದೀರಲ್ಲ ಅವರೆಲ್ಲರೂ ಕೂಡ ಇಂದಿನಿಂದಲೇ ನಿಮ್ಮ ತಯಾರಿಯನ್ನು ಮಾಡಿಕೊಳ್ಳಿ. ಒಳ ಮೀಸಲಾತಿ ಜಾರಿಯಾದ ನಂತರ ಶಿಕ್ಷಕರ ಒಂದು ಹುದ್ದೆಗಳಿಗೆ ನೇಮಕಾತಿ ಆಗ್ತದ ಅಂತಕ್ಕಂಥದ್ದು. ಏಕೆಂದರೆ ಕಡಿಮೆ ಹುದ್ದೆಗಳಾಗಿರ್ಬೋದು ಅಥವಾ ಹೆಚ್ಚಿನ ಹುದ್ದೆಗಳಾಗಿರ್ಬೋದು, ಆದರೆ ಈ ಟೀಚರ್ ಕಾಲ್ ಫಾರ್ಮ್ ಅಂತಕ್ಕಂಥದ್ದು ಏನಿದೆಯಲ್ಲ, ಈ ಒಳ ಮೀಸಲಾತಿಯ ನಂತರ ಆಗುವುದು ಫಿಕ್ಸ್ ಅಂತಕ್ಕಂಥದ್ದು ಹೋಗಿದೆ. ಆದ್ದರಿಂದ ಯಾರೆಲ್ಲ ಶಿಕ್ಷಕ ಆಕಾಂಕ್ಷಿಗಳಿದ್ದೀರಲ್ಲ ಅವರಿಗೆ ಇದೊಂದು ಪ್ರಮುಖವಾದಂಥ ಮಾಹಿತಿ ಅಂತಕ್ಕಂಥದ್ದು. ಮಾಹಿತಿ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಆನ್ ಮಾಡಿಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.